ಸ್ಟೇಟ್ಮೆಂಟ್ ನೋಡಿರ್ತೀರಾ ಅಂತ ಅನ್ಸುತ್ತೆ. ಬಡವ್ರ ಮಗ ಅಲ್ಲ, ಬರೀ ನಾಟಕ ಮಾಡ್ದ ಗೆದ್ದ ಅನ್ನುವಂಥದ್ದು ಅಶ್ವಿನಿ ಗೌಡ ಸ್ಟೇಟ್ಮೆಂಟ್ ಮಾಡಿದ್ರು. ಗಿಲ್ಲಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲಿವರೆಗೂ ನಾಟಕ ಮಾಡ್ಕೊ ಬಂದವ್ರಿ ಅಶ್ವಿನಿ ಅವರು. ಯಾಕೆ ಗೊತ್ತಾ, ಒಂದು ಟಾಸ್ಕ್ ಕೊಟ್ರು ನೀರು ಹೆಚ್ಚೋ ಟಾಸ್ಕಲ್ಲಿ. ಇವ್ರು ಬಂದ್ಬಿಟ್ಟು ರಘುವ್ರು ಹಿಂಗೆ ನಿಂತಿರು ಪಾಪ. ಅವರು ಮೊದಲೇ ಬಾಡಿ ಬಿಲ್ಡರು. ಅಶ್ವಿನಿ ಅವ್ರು ಹಿಂಗೆ ಕೊಟ್ಕೊಂಡು ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಂಡು ಒಳಗಡೆ ಬದ್ರಾಗಿರೋ ಬಟ್ಟೆಗಳನ್ನ ಅವರು ಒಂದು ಆಟನೇ ತಿರುಗಿಸ್ಬಿಟ್ರು. ನಿಜವಾಗ್ಲೂ ಸುಳ್ಳೊಳ್ಳಿ ಆ ಟಾಸ್ಕ್ ಗೆದ್ದಿರೋದು. ಮತ್ತು ನಮ್ಮ ಇವ್ರು ಯಾರೋ ನಮ್ಮ ಕಿಚ್ಚ ಸುದೀಪ್ ಅವರು ಪಾಪ ಹೋಗ್ಲಿ ಅಂತ ಹೆಣ್ಮಗಳು ಅಂತ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ ಹೊರತು ನಿಜವಾಗ್ಲೂ ಮನಸ್ಫೂರ್ತಿ ಕೊಟ್ಟಿಲ್ಲ. ಇವಾಗಲೂ ಹೇಳ್ತೀನಿ ಕೇಳಿ ಸರ್, ಅವರ ಸಂಪತ್ತಿಗೆ ನಮ್ಮ ಸವಾಲು ನಮ್ಮ ಗಿಲ್ಲಿ. ಅವಮ್ಮ ಮಂಜುಳ ಆದರೆ ನಮ್ಮ ಗಂಡು ರಾಜ್ಕುಮಾರ್. ಅವರು ಸಂಪತ್ತಿದ್ರು ನಮ್ಮ ಬಡವ ಗಿಲ್ಲಿನೇ ನಿಜವಾದಂಥ ಗೆದ್ದಿದ್ದಂಥ ಒಂದು ಹುಡುಗ ಅಂದ್ರೆ ಬಡವ್ರ ಹುಡುಗ. ಇವತ್ತು ರೈತರಿಗೆ ನ್ಯಾಯ ಸಿಕ್ತು ಅಂದ್ರೆ ನ್ಯಾಯ ನಮ್ಮ ಗಿಲ್ಲಿಂದ ಸಿಕ್ತು, ರೈತರಿಂದ ಗಿಲ್ಲಿಗೆ ನ್ಯಾಯ ಸಿಕ್ತು. ನಿಜವಾಗ್ಲೂ ಹೊಟ್ಟೆ ಕಿಚ್ಚು ಅಮ್ಮನಿಗೆ. ಯಾಕೆ ಗೊತ್ತಾ ಸರ್, ಆ ಯಪ್ಪ ಇವತ್ತೇ ನಮ್ಮ ಗಿಲ್ಲಿ ಅವರು ನಿಜವಾಗ್ಲೂ ಹೇಳ್ಬೇಕವ್ರ ಬಿಗ್ ಬಾಸ್ ಅಲ್ಲಿ ನಿಜವಾಗ್ಲೂ ಅವರು ಯಾರನ್ನೂ ತಮಾಷೆ ಮಾಡಿರ್ಬೋದ್ರ, ಕಮ್ಮಿ ಮಾಡ್ಯಾರ ಎದ್ರಕೆದ್ರಕೊಂಡು. ಸೀಸನ್ ಪೂರ್ತಿ ನೋಡಿ ಎಷ್ಟು ನಗಿಸಿದ್ದಾರೆ ಅವರು ಜನಗಳನ್ನ. ಇಷ್ಟು ಕರ್ನಾಟಕ ಸ್ಟೇಟಿಂದ ಸ್ಟೇಟ್ ಅವ್ರಿಗೆ ಓಟ್ ಹಾಕ್ಬೇಕು ಅಂತಂದ್ರೆ ಸರ್ ಜನಕ್ಕೆ ಹುಚ್ಚಿಡ್ದದ. ಅವ್ರ ಅಭಿಮಾನಿ. ಅವ್ರು ನಿಜವಾಗ್ಲೂ ಹೇಳ್ಬೇಕಾರ ಸರ್, ಕರ್ನಾಟಕದ ಸಿಂಹ, ಕರ್ನಾಟಕಕ್ಕೆ ನಂಬರ್ 1. ಇವತ್ತು ಕರ್ನಾಟಕದ ಮನೆ ಮಗನ ಹೊರತು ಇವ್ರ ಮಗ ಅಲ್ಲ, ದಡ್ಪುರದ ಮಗ ಅಲ್ಲ, ಅವರು ಕರ್ನಾಟಕದ ಮನೆ ಮಗ. ನಿಜವಾಗ್ಲೂ ರೈತರ ಮಕ್ಕಳು ಬೆಳಿಬೇಕು ಅವರ ಇಂಥವ್ರಿಂದ ನೋಡಿ ಕಲಿಬೇಕು. ಅಶ್ವಿನಿ ಅವ್ರಿಗೆ ದುರಾಂಕಾರ ಜಾಸ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾವತ್ತು ನಾನು ಒಂದು ಹೆಣ್ಮಗಳಾಗಿ ಸರ್ ಫಾಲೋಅಪ್ ಮಾಡ್ತಿದ್ದೆ. ಅವರು ಬಳಸಿದ್ದೆಲ್ಲ ಬರೀ ಆಂಗ್ಲ ಮಾತು, ಬರೀ ಇಂಗ್ಲೀಷು. ನಮ್ಮ ಹುಡುಗ ಏನು ಮಾಡ್ತು, ಬರೀ ಕನ್ನಡ ಮಾತಾಡ್ತು. ಮತ್ತು ಕನ್ನಡಿಗರ್ಗೆ ಒಳ್ಳೆ ರೀತಿ ಒಳ್ಳೆ ಮನೋಭಾವದಿಂದ ಮಾತಾಡ್ದು. ಬಡವ್ರ ಹುಡುಗ ಬರೀ ಚಡ್ಡಿ ಬಲಿನಲ್ಲಿ ಆಟ ಆಡೋ ನಾನು ಇರೋದೇ ಹಿಂಗೆ ಅಷ್ಟೇ, ನಾನು ಇರೋದು ಹಿಂಗೆ ಕಣ್ರಿ. ಅವ ಎಲ್ಲ ನಿಮ್ಮಂಗೆ ಅಂತ ಹೇಳವ್ರೆ. ಅಶ್ವಿನಿ ಮಾತ್ರ ಬರೀ ಮೊದಲಿಂದ ಲಾಸ್ಟ್ ಕಂಡು ಬರೀ ದುಡ್ಡನ್ನ ಮಾತೇ ಬಂದರು ಅವರು. ಆಚೆ ಕಡೆನೂ ಕೂಡ ರಾಜಕಾರಣ ಮಾಡಿದ್ರು. ಆಮೇಲೆ ಸರ್ ನನ್ನ ಹೆಸರು ಶೋಭಾ, ಹೋರಾಟಗಾರ. ಆಮೇಲೆ ಡಾಕ್ ಸತೀಶ ಇದಾರಲ್ಲ ಸರ್, ಇನ್ನೊಂದು ಡೈಲಾಗ್ ಕೇಳ್ತೀನಿ ಕೇಳಿ ಸರ್. ಈ ಸತೀಶ ನನ್ನ ಮಗ ಸಿಕ್ಕಿದ್ರ ಅವ್ನು ನಾನು ಹೊಡಿದೆ ಅಂತ ತೀರಲ್ಲ. ಯಾಕೇಳಿ, ಡಾಕ್ ಸತೀಶನ ಮೊಕ ಇರೋದೇ ನಾಯಿ ಥರ. ಅವನು ನಾಯಿ ಸತೀಶ ನನ್ನ ಮಗ. ಅವ್ನು ಹೇಳೋಣ ಗಲ್ಲಿಲಿರೋರೆಲ್ಲ ಓಟ್ ಹಾಕ, ನಾವೆಲ್ಲ ಗಲ್ಲಿಲಿರೋರು ಸರ್. ಅವ್ನು ಸಿಕ್ಕರೆ ಮೊಕನೇ ಪಂಚ್ ಮಾಡೋದ ಹೊರ್ತು ನಾನು ಒಡೆಗಂಟು ಬಿಡಲ್ಲ. ನಾನು ಚಾಲೆಂಜ್ ಮಾಡ್ತೀನಿ ಸರ್, ಸತೀಶನ್ಗೆ ಒಡೆಗಂಟು ಬಿಡಲ್ಲ. ಇದಂತೂ ಚಾಲೆಂಜ್. ಸ್ಟೇಟ್ಮೆಂಟ್ ನೋಡಿರ್ತೀರಾ ಅಂತ ಅನ್ಸುತ್ತೆ. ಬಡವ್ರ ಮಗ ಅಲ್ಲ, ಬರೀ ನಾಟಕ ಮಾಡ್ದ ಗೆದ್ದ ಅನ್ನುವಂಥದ್ದು ಅಶ್ವಿನಿ ಗೌಡ ಸ್ಟೇಟ್ಮೆಂಟ್ ಮಾಡಿದ್ರು. ಗಿಲ್ಲಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲಿವರೆಗೂ ನಾಟಕ ಮಾಡ್ಕೊ ಬಂದವ್ರಿ ಅಶ್ವಿನಿ ಅವರು. ಯಾಕೆ ಗೊತ್ತಾ, ಒಂದು ಟಾಸ್ಕ್ ಕೊಟ್ರು ನೀರು ಹೆಚ್ಚೋ ಟಾಸ್ಕಲ್ಲಿ. ಇವ್ರು ಬಂದ್ಬಿಟ್ಟು ರಘುವ್ರು ಹಿಂಗೆ ನಿಂತಿರು ಪಾಪ. ಅವರು ಮೊದಲೇ ಬಾಡಿ ಬಿಲ್ಡರು. ಅಶ್ವಿನಿ ಅವ್ರು ಹಿಂಗೆ ಕೊಟ್ಕೊಂಡು ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಂಡು ಒಳಗಡೆ ಬದ್ರಾಗಿರೋ ಬಟ್ಟೆಗಳನ್ನ ಅವರು ಒಂದು ಆಟನೇ ತಿರುಗಿಸ್ಬಿಟ್ರು. ನಿಜವಾಗ್ಲೂ ಸುಳ್ಳೊಳ್ಳಿ ಆ ಟಾಸ್ಕ್ ಗೆದ್ದಿರೋದು. ಮತ್ತು ನಮ್ಮ ಇವ್ರು ಯಾರೋ ನಮ್ಮ